ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದು ದೊಡ್ಡ ವಿಚಾರ ಅಲ್ಲ. ವಿದ್ಯಾರ್ಥಿಗಳ ಹೋರಾಟದ ಶಕ್ತಿ ಇಡೀ ದೇಶಕ್ಕೆ ಗೊತ್ತಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದು ದೊಡ್ಡ ವಿಚಾರ ಅಲ್ಲ. ವಿದ್ಯಾರ್ಥಿಗಳ ಹೋರಾಟದ ಶಕ್ತಿ ಇಡೀ ದೇಶಕ್ಕೆ ಗೊತ್ತಾಗಿದೆ. ಪ್ರಧಾನ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನೇ ಮಾಡಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಕೂಡ ರಾಜೀನಾಮೆಯನ್ನ ನೀಡಬೇಕು. ಪೊಲೀಸರ ಹಲ್ಲೆಯಿಂದ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ವಿದ್ಯಾರ್ಥಿಗಳು ಕಣ್ಣು ಕಳ್ಕೊಂಡಿದ್ದಾರೆ. ನ್ಯಾಯ ಕೊಡೋದು ಯಾರು? ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬಿಕೆ ಹರಿಪ್ರಸಾದ್. ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಖ್ಯಾತಿ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಸಾಮರ್ಥ್ಯ ಇರ್ಬೋದು, ಅದರ ಒಂದು ಶ್ರೇಷ್ಠತೆ ಎಲ್ಲವೂ ಸಹ ಕುಸಿದು ಬಿದ್ದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕಾರಣ ಅಂತ ಹೇಳಿ ಇಚ್ಛೆ ಬಿಡ್ತಾರೆ. ಇದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವಿಚಾರ ಅಲ್ಲ. ದೇಶದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ ರಸ್ತೆಗಿಳಿದು ಯಾರೂ ಸಹ ನಿರೀಕ್ಷೆ ಮಾಡದಿದ್ದಂಥ ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಇದನ್ನ ಸರಿಪಡಿಸಲಿಕ್ಕೆ ಹೋರಾಟವನ್ನು ಕಡೆಯವರು ಮಾಡ್ತೀವಿ ಅಂತ ಹೇಳಿ ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇವರು ಸಹ ತಮ್ಮ 4 ಪುಟದಲ್ಲಿ ಬರ್ಕೊಂಡಿದ್ದಾರೆ, ನಾನು 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಯಾವ ಶಿಕ್ಷಣ? ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ದಾರೆ ವಿನಃ ನೈಜವಾದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ABVP ಬರ್ತಾ ಇರಲಿಲ್ಲ. ಇಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಕಷ್ಟ ನಷ್ಟಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಂದಾಗ ಹಾಸ್ಯಾಸ್ಪದ ಆಗುತ್ತೆ. ಅಂದ್ರೆ ಇವ್ರು ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ತರಬೇತಿ ಮಾಡಿ ಸಂಪೂರ್ಣ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಪ್ರಸಂಗ ಅನ್ನೋದು ನಮ್ಗೆ ಅನ್ಸುತ್ತೆ.